ಸ್ನೇಹಿತರ ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇಷ್ಟೇ ಕೇಳೋದು. ಸಿಕ್ಕಾಪಟ್ಟೆ ಫ್ಲಡ್ ಬಂದು ಜಿಲ್ಲಾ ಪಂಚಾಯತ್ ರೋಡ್ಗಳು ಭಾಳ ಕೆಟ್ಟಿದ್ದಾವೆ. ನಿಮ್ಮ ತಂದೆಯವರು 8-9 ಸರಿ ಗೆದ್ದಂಥ ಕ್ಷೇತ್ರದಲ್ಲೇ ಭಾಳಷ್ಟು ರೋಡ್ ಕೆಟ್ಟಿದ್ದಾವೆ. ಅದ್ರ ಬಗ್ಗೆ ನಿಮ್ಮ ಗಮನಕ್ಕಿದೆಯಾ? ನಿಮ್ಮ ಜಿಲ್ಲೆಯಲ್ಲೇ ಸಾಕಷ್ಟು ಫ್ಲಡ್ ಬಂದು ನೀರು ನಿಂತು ಮಳೆ ಹೆಚ್ಚಾಗಿ ಜಿಲ್ಲಾ ಪಂಚಾಯತ್ ರಸ್ತೆಗಳು ಹಾಳಾಗಿದ್ದಾವೆ. ಎಷ್ಟು ಕಿಲೋಮೀಟ್ರ್ ಹಾಳಾಗಿದೆ ಅನ್ನೋದು ನಿಮ್ಮ ಗಮನಕ್ಕಿದೆಯಾ? ಎಷ್ಟು ಬ್ರಿಡ್ಜ್ ಕಿತ್ಕೊಂಡು ಹೋಗಿ ಅಂತ ತಮಗೆ ಗೊತ್ತಿದೆ? ಸ್ವಲ್ಪ ನೀವು ನಿಮ್ಮ ಡಿಪಾರ್ಟ್ಮೆಂಟ್ದು ಮಾತಾಡ್ರಿ. ಈ ಹೈಲೈಟ್ ಆಗಂಥ ವಿಷಯವನ್ನು ಬಿಟ್ಟು ಈಗ RSS ಸಂಘಟನೆ ಬಗ್ಗೆ ಮಾತಾಡಿಬಿಟ್ರೆ ನಾನು ಹೈಲೈಟ್ ಆಗ್ತೀನಿ, ಪಾಪ್ಯುಲರ್ ಆಗ್ತೀನಿ ಅಂತೇಳಿ ಒಂದೇ ಒಂದು ಪಾಪ್ಯುಲರ್ ವಿಷಯಕ್ಕೋಸ್ಕರ ಆ ಥರ ಒಂದು ಲೆಟ್ರ್ ಬರೆಯೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದು ಆಲ್ಮೋಸ್ಟ್ ಭಾಳ ಜನ ಪ್ರಯತ್ನ ಪಟ್ಟರು RSS ಸಂಘಟನೆ ಬ್ಯಾನ್ ಮಾಡಮು ಅದು ಮಾಡಮಂತ ಯಾರ ಕೈದಿಂದ ಆಗಿಲ್ಲ, ಆಗನೂ ಆಗಂಗಿಲ್ಲ. ಅದನ್ನೆಲ್ಲ ಬಿಟ್ಬಿಡ್ರಿ. ನಿಮ್ಮ ಡಿಪಾರ್ಟ್ಮೆಂಟ್ನಾಗ ನಮ್ಮ 2 ಜಿಲ್ಲೆಯಲ್ಲಿ, ಅವಳಿ ಜಿಲ್ಲೆಯಲ್ಲಿ, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಿಂದ ಎಷ್ಟು ಹಾನಿ ಆಗಿದೆ, ಅದಕ್ಕೆ ಏನು ಕ್ರಮ ಕೈಗೊಂಡ್ರು ಅನ್ನೋದ್ರ ಬಗ್ಗೆ ತಾವು ದಯವಿಟ್ಟು ನನ್ನ ಸ್ನೇಹಿತರು ನನಗೆ ಮಾಹಿತಿ ಕೊಡ್ಬೇಕಂತೇಳಿ ಅವ್ರಿಗೆ ನಾನು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ. ಸುಮ್ಮನೆ ಚಂದ್ರಕ್ಕೆ ಕಲ್ಲು ಒಗಟ ಕೆಲಸ ಬಿಟ್ಬಿಡ್ರಿ ಅಂತ ನಿಮ್ಮ ಮುಖಾಂತರ ಹೇಳ್ತೇನೆ. ನೋಡ್ರಿ, ರಾಜಕೀಯ ಫಂಕ್ಷನ್ ಮಾಡಬೇಕಾದ್ರೂ ಯಾವ್ದಾರು ಸರ್ಕಾರಿ ಇದರಲ್ಲಿ ಪರ್ಮಿಷನ್ ತೊಗೋಬೇಕಂತಿರ್ತಾರೆ. ಆ ಪರ್ಮಿಷನ್ ತೊಗೊಂಡೇ ಮಾಡ್ತಿರ್ತಾರೆ. ಇದು ರಾಜಕೀಯೇತರವಾಗಿ RSS ಒಂದು ಮಹಾ ಸಂಘಟನೆ. ಯಾವತ್ತು ಫ್ಲಡ್ ಬಂದಂಥ ಸಂದರ್ಭದಲ್ಲಿ, ಭೂಕಂಪ ಆದಂಥ ಸಂದರ್ಭದಲ್ಲಿ, ಏನಾದರೂ ಅನಾಹುತ ಆದಂಥ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪ ತುರ್ತಿಗೆ ಒಳಗಾದಂಥ ಸಂದರ್ಭದಲ್ಲಿ ಫಸ್ಟ್ ಬಂದು ನಿಂದ್ರದೇ RSSನ ಕಾರ್ಯಕರ್ತರು. ಅದರಲ್ಲಿ ಜಾತಿ ಇಲ್ಲ, ಅದರಲ್ಲಿ ಪಕ್ಷ ಇಲ್ಲ, ಅವರೆಲ್ಲರೂ ಬಂದು ನಿಂತು ಕೆಲಸ ಮಾಡ್ತಾರೆ. ಇವತ್ತು 100 ವರ್ಷ ಆದಾದ್ಮೇಲೆ ಭಾಳ ಹೆಮ್ಮೆಯಿಂದ ಎಲ್ಲರೂ ಭಾಗವಹಿಸೋಂಥ ಒಂದು ಕೆಲಸವನ್ನು ಮಾಡಕತ್ತಿದ್ದಾರೆ. ಇವರು ಅದು ತಡೆಯೋದು ಆಗ್ಲಾರ್ದಕ್ಕೋಸ್ಕರ ಈ ಥರ ತಮ್ಮ ತಪ್ಪನ್ನು ಮುಚ್ಕೋಬೇಕಂತ ಈ ಥರ ಒಂದು ಲೆಟ್ರ್ ಕೊಟ್ಬಿಟ್ರೆ ನಾನು ಒಬ್ಬ ಹೀರೋ ಆಗ್ತೀನಿ ಅನ್ನೋದು ಒಂದು ಆ ಮನೋಭಾವನೆಯಲ್ಲಿ ಅವ್ರು ಹೊರಟಿದ್ದಾರೆ. ಅದಕ್ಕೆ ಯಾರೇನು ಮಾಡೋಕ್ಕಾಗಂಗಿಲ್ಲ. ಎಲ್ಲಾರು ನೀವು RSS ಸಂಘಟನೆಯಿಂದ ಯಾರಿಗಾರು ತೊಂದರೆ ಆಗಿದೆ ಕೇಳಿದ್ರೆ ಹೆಲ್ಪ್ ಆಗಿದೆ ಬಂದದ ಹೊರತಾಗಿ ತೊಂದರೆ ಆಗಿದೆ ಯಾರಿಗೂ ಮಾಡೋಂಥ ಕೆಲಸನ ಅವ್ರು ಯಾವತ್ತೂ ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ಅದ್ರ ಬದಲು ಇವರು ಏನಂತಂದರೆ ಆ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಫ್ಲಡ್ಡಿನ ವಿಷಯ ಮುಚ್ಚೋಗ್ಬಿಡ್ತಲ್ಲ. ಅದಕ್ಕೆ ಒಂದು ಯಾವುದರಿಂಥ ಸಂದರ್ಭ ಬಂದಾಗ ನಾವೇನು ಮಾಡಿಬಿಡ್ತೀವಿ, ಇದನ್ನು ನಾವು ಸ್ವಲ್ಪ ದಡ್ರಿದ್ವಿ, ಅವ್ರು ಹಂಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಬೆನ್ನತ್ತಿ ಬಿಡ್ತೀವಿ. ಈ ಮೇನ್ ವಿಷಯನ ಅವರು ಡೈವರ್ಟ್ ಮಾಡೋಕ್ಕೋಸ್ಕರನೇ ನನ್ನ ಸ್ನೇಹಿತರು ಪ್ರಿಯಾಂಕ್ ಖರ್ಗೆ ಅವರು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೊರತಾಗಿ ಅವ್ರು ಭಾಳ ಹುಷಾರಿದ್ದಾರೆ, ಭಾಳ ಆ್ಯಕ್ಟಿವ್ ಇದ್ದಾರೆ. ಅವ್ರು ಎಲ್ಲೆಲ್ಲಿ ಭೇಟಿ ಕೊಟ್ಟರು, ಏನು ಪರಿಹಾರ ಕೊಟ್ಟರು, ಯಾವ್ದು ಇದು ಮಾಡ್ತಾರೆ, ಜನರು ನನಗೆ ಕೇಳೋಕ್ಕಿಂತ ಮೊದಲು ಇದನ್ನು ಕೊಟ್ಟುಬಿಟ್ಟಿನಿ ಅಂದ್ರೆ ನನ್ನ ವಿಷಯ ಮರೆತು ಆ ವಿಷಯ ತೊಗೊಂತಾರೆ ಅನ್ನೋ ಒಂದು ಉದ್ದೇಶಕ್ಕೆ ತಾವು ಬಚಾವ್ ಹಾಕಿ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲ ಅವ್ರು ಹೀರೋ, ನನ್ನ ವಿಚಾರ, ನನ್ನ ಮನಸ್ಸಿನ ಆಸೆ ಏನಂದ್ರೆ ಅವ್ರು ಹೀರೋ ಆಗಲಿ, ಕೆಲಸ ಮಾಡಿ ಹೀರೋ ಆಗಲಿ ಅನ್ನೋದು ನನ್ನ ಆಸೆ.